ನಮಸ್ತೆ ಆತ್ಮೀಯರೇ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನೀವೆಂದಾದರೂ ಯೋಚನೆ ಮಾಡಿದ್ದೀರಾ ಮಕ್ಕಳ ಮೇಲೆ ಶಿಕ್ಷೆ ಮತ್ತು ಬಹುಮಾನ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಎಂದು? ಹೌದು, ಇಂದಿನ ತರಗತಿಯಲ್ಲಿ ನಾವು ಶಿಕ್ಷೆ ಮತ್ತು ಬಹುಮಾನಗಳು ಯಾವ ರೀತಿ ಪರಿಣಾಮವನ್ನು ಬೀರುತ್ತವೆ ಮತ್ತು ಅವುಗಳ ಮೇಲೆ ಕೈಗೊಂಡಂಥ ಪ್ರಯೋಗಗಳು ಯಾವುವು ಮತ್ತು ಸಿದ್ಧಾಂತಗಳು ಯಾವುವು ಎಂಬುದನ್ನು ತಿಳಿಯುವ. ಹೌದು, ಇಂದಿನ ತರಗತಿಯಲ್ಲಿ ನಾವು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಮತ್ತು ಒಳನೋಟ ಕಲಿಕೆಯ ಬಗ್ಗೆ ತಿಳಿಯುವ. ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು BF ಸ್ಕಿನ್ನರ್ ಅವರು ನೀಡಿದರೆ, ಒಳನೋಟ ಕಲಿಕೆಯನ್ನು ಕೊಹ್ಲರ್ ಅವರು ನೀಡಿದರು. ಹಾಗಾದರೆ ಈ ಸಿದ್ಧಾಂತಗಳು ರೂಪುಗೊಂಡಿದ್ದು ಹೇಗೆ ಮತ್ತು ಇವುಗಳು ಒಳಗೊಂಡಂಥ ಪರಿಕಲ್ಪನೆಗಳು ಯಾವುವು ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಈಗ ಪ್ರಾರಂಭಿಸುವ. ಹಾಗಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ತರಗತಿಯಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಯಾರಿಗೆ ಗೊತ್ತು ಅಂತ ಹೇಳಿದ ತಕ್ಷಣ ಕೆಲವೊಂದಿಷ್ಟು ಮಕ್ಕಳು ಸ್ವಯಂ ಪ್ರೇರಿತವಾಗಿ ಕೈಯನ್ನು ಮೇಲೆತ್ತಿ ತಾವು ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗಾದರೆ ಹೀಗೆ ಸ್ವಯಂ ಪ್ರೇರಿತವಾಗಿ ಕೈ ಎತ್ತಿದಂಥ ಮಕ್ಕಳನ್ನು ನೋಡಿದರೆ ಯಾರೂ ಕೂಡ ಹೊರಗಡೆಯಿಂದ ಅವ್ರಿಗೆ ಯಾವುದೋ ಒಂದು ಬಾಹ್ಯ ಉದ್ದೀಪನವನ್ನು ನೀಡಿಲ್ಲ. ಅಂದರೆ ನೀನು ಹೇಳು ಅಥವಾ ನೀನು ಗೊತ್ತು ನೀನು ಹೇಳು, ಈ ಥರ ಯಾವುದೇ ಆದಂಥ ಬಾಹ್ಯವಾದಂತಹ ಉದ್ದೀಪನವನ್ನು ನೀಡದೇ ಇದ್ದರೂ ಕೂಡ ಮಕ್ಕಳು ಆಂತರಿಕವಾಗಿ ಸ್ವಯಂ ಪ್ರೇರಿತವಾಗಿ ಆ ಒಂದು ವರ್ತನೆಯನ್ನು ತೋರಿಸ್ತಾರೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಕ್ರಿಯಾಜನ್ಯ ವರ್ತನೆ ಅಂತ ಕರಿತೀವಿ. ಸ್ಕಿನ್ನರ್ ಅವರು ಇದಕ್ಕೆ ಕ್ರಿಯಾಜನ್ಯ ವರ್ತನೆ ಅಂತ ಹೇಳಿದರು. ಯಾಕೆ ಅಂದರೆ ಯಾವುದೇ ಸ್ಪಷ್ಟವಾದಂತಹ ಬಾಹ್ಯ ಉದ್ದೀಪನ ಇಲ್ಲದೇ ಇದ್ದರೂ ಕೂಡ ಜೀವಿ ಏನು ಮಾಡುತ್ತೆ ಅಥವಾ ಒಂದು ಮಗು ಏನು ಮಾಡುತ್ತೆ ಅಥವಾ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸ್ವಯಂ ಪ್ರೇರಿತವಾಗಿ ನ್ಯಾಚುರಲ್ ಆಗಿರುವಂಥ ವರ್ತನೆಗಳನ್ನು ತೋರಿಸ್ತಾರೆ. ಇದನ್ನೇ ಕ್ರಿಯಾಜನ್ಯ ವರ್ತನೆ ಅಂತ ಕರಿತೀವಿ. ಇನ್ನು ನೀವು ಒಂದ್ಸರಿ ಯೋಚನೆ ಮಾಡಿ, ಸ್ಕೂಲಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದು ಮಗುವಿಗೆ ನೀವು ಹೆಚ್ಚು ಏನಾದರೂ ಒಂದು ಕಾರ್ಯವನ್ನು ಮಾಡಿದಾಗ ಅಥವಾ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಶಬಾಷ್ ನೀನು ಚೆನ್ನಾಗಿ ಉತ್ತರಿಸ್ತಾ ಇದೆಯಾ ಅಂತ ನೀವೇನಾದರೂ ಆ ಮಗುಗೆ ಹೇಳ್ತಾ ಹೋಗಿ ಆ ಮಗು ಅದನ್ನು ಉತ್ತೇಜಕವಾಗಿ ಪಡ್ಕೊಂಡು ತನ್ನ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಮತ್ತು ತನ್ನ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಏನು ಮಾಡುತ್ತೆ ಅಂದ್ರೆ ಅದು ಒಂದು ಉತ್ತಮತೆಯನ್ನು ತರಲಿಕ್ಕೆ ಅಥವಾ ಉತ್ಕೃಷ್ಟತೆಯನ್ನು ಹೊಂದಲಿಕ್ಕೆ ತನ್ನ ಕಾರ್ಯವನ್ನು ಯಾವಾಗಲೂ ಮಾಡ್ತಾ ಇರುತ್ತೆ. ಯಾಕೆ ಹೀಗೆ? ಇದನ್ನೇ ಏನಂತ ಕರೀತಾರೆ ಅಂದರೆ ಸ್ಕಿನ್ನರ್ ಅವರು ಬಲವರ್ಧನೆಯ ತತ್ವ, ರೇನ್ಫೋರ್ಸ್ಮೆಂಟ್ ಅಂತ ಕರೀತಾರೆ. ಅಂದರೆ ಯಾವುದೇ ಒಂದು ಜೀವಿಯಲ್ಲಿರುವಂಥ ಉತ್ತಮ ಗುಣಾದಿಗಳನ್ನು ಅಥವಾ ಕೆಲವೊಂದಿಷ್ಟು ವರ್ತನೆಗಳನ್ನು ನಾವು ಅವುಗಳನ್ನು ಪ್ರವರ್ಧಮಾನಕ್ಕೆ ತರಬೇಕಂದ್ರೆ ಅದಕ್ಕಾಗಿ ನಾವು ಕೆಲವೊಂದಿಷ್ಟು ಪೊಟೆನ್ಷಿಯಲನ್ನು ನೀಡಬೇಕಾಗುತ್ತೆ. ಹೇಗೆ ಒಂದು ಗಿಡ ಬೆಳಿಬೇಕಾದ್ರೆ ನಾವು ಗೊಬ್ಬರ ನೀರು ಸರಿಯಾಗಿ ಹಾಕಿದರೆ ಆ ಗಿಡ ಹೇಗೆ ಉತ್ಕೃಷ್ಟವಾಗಿ ಮತ್ತು ಸಮೃದ್ಧವಾಗಿ ಬೆಳೆಯುತ್ತದೆಯೋ ಹಾಗೆ ಮಗುವಿಗೆ ನಾವು ಕೆಲವೊಂದಿಷ್ಟು ಬಾರಿ ಬಲವರ್ಧನೆಯನ್ನು ನೀಡಬೇಕಾಗತ್ತೆ. ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇರುವಂಥ ಮಕ್ಕಳಿಗೆ ಅಥವಾ ಕಲಿಕೆಯಲ್ಲಿ ಕುಂಠಿತವ ಇರುವಂಥ ಮಕ್ಕಳಿಗೆ ಸ್ವಲ್ಪ ನಾವು ದೂಡಬೇಕಾಗತ್ತೆ ಮುಂದೆ. ಅಂದರೆ ಕೆಲವೊಂದಿಷ್ಟು ಗಾಡಿಗಳಿರುತ್ತಲ್ಲ, ಸ್ವಲ್ಪ ನಾವು ದೂಡಿದರೆ ಸಾಕು ಅದು ಆಟೋಮೆಟಿಕ್ಲಿ ಚಲೋ ಆಗುತ್ತೆ. ಕೆಲವೊಂದಿಷ್ಟು ರಿಮೋಟ್ಗಳು ಸ್ವಲ್ಪ ನಾವು ಬಡಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ. ಹಾಗೆ ಕೆಲವೊಂದಿಷ್ಟನ್ನು ನಾವೇನು ಮಾಡಬೇಕಂದ್ರೆ ಬಲವರ್ಧನೆಯನ್ನು ನೀಡಿದ್ರ ಮೂಲಕ ನಾವು ಆ ಮಗುವಿನ ಕಲಿಕೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡ್ಬೋದು. ಅದನ್ನೇ ಏನಂತ ಕರೀತಾರೆ ಅಂದರೆ ಬಲವರ್ಧನೆಯ ತತ್ವ ಅಂತ ಕರೀತಾರೆ. ಸೊ ಸ್ಕಿನ್ನರ್ ಅವರು ಅದಕ್ಕಾಗಿ ಈ ಎಲ್ಲ ಪರಿಕಲ್ಪನೆಗಳ ಆಧಾರದ ಮೇಲೆ ಒಂದು ಪ್ರಯೋಗವನ್ನು ಕೈಗೊಂಡರು. ಅದನ್ನೇ ಸ್ಕಿನ್ನರ್ ಅವರ ಪ್ರಯೋಗ ಅಂತ ಕರೀತಾರೆ. ಈ ಸ್ಕಿನ್ನರ್ ಅವರು ಏನು ಮಾಡಿದರು, ಅದಕ್ಕಾಗಿ ತಮ್ಮ ಪ್ರಯೋಗಕ್ಕಾಗಿ ತಮ್ಮದೇ ಆದಂಥ ಒಂದು ಪ್ರಯೋಗದ ಪೆಟ್ಟಿಗೆಯನ್ನು ರೆಡಿ ಮಾಡಿದರು. ಆ ಪ್ರಯೋಗದ ಪೆಟ್ಟಿಗೆ ಒಳಗೆ ಅವ್ರು ಏನು ಮಾಡಿದ್ರು ಅಂದರೆ ಹಸಿದಂಥ ಇಲಿ ಅಥವಾ ಹಸಿದಂಥ ಪಾರಿವಾಳವನ್ನು ಪ್ರಯೋಗಕ್ಕೆ ಒಳಪಡಿಸಿದರು. ಹೀಗೆ ಹಸಿದಂಥ ಇಲಿ ಮತ್ತು ಪಾರಿವಾಳವನ್ನು ಒಳಗಡೆ ಹಾಕಿದಾಗ ಅದು ತುಂಬ ಹಸುವಿನಿಂದ ಆ ಕಡೆ ಈ ಕಡೆ ಎಲ್ಲ ಕಡೆ ಹೊರಗೆ ಬರಲಿಕ್ಕೆ ಅಥವಾ ಆಹಾರವನ್ನು ಪಡೀಲಿಕ್ಕೆ ತುಂಬ ಪ್ರಯತ್ನವನ್ನು ಪಡುತ್ತೆ. ಹೀಗೆ ಪ್ರಯತ್ನ ಪಡ್ತಾ ಏನು ಮಾಡುತ್ತೆ ಅಂದರೆ ಅಲ್ಲಿ ಒಂದು ಸ್ಕಿನ್ನರ್ ಅವರು ಒಂದು ಲಿವರ್ ಅಥವಾ ಒತ್ತುಗುಂಡಿಯನ್ನು ಇಟ್ಟಿರ್ತಾರೆ. ಆ ಒತ್ತುಗುಂಡಿಯನ್ನು ಒತ್ತಿದ ಸಾಕು ಆಹಾರ ಬಂದು ಬೀಳೋ ಹಾಗೆ. ಸೊ ಹೀಗಿರುವಂತಹ ಒಂದು ಒತ್ತುಗುಂಡಿಯನ್ನು ಅಕಸ್ಮಾತಾಗಿ ಆ ಇಲಿ ಏನು ಮಾಡುತ್ತೆ ಅಂದರೆ ಓಡಾಡ್ತಾ ಅದನ್ನು ಟಚ್ ಮಾಡಿಬಿಡುತ್ತೆ. ಆಗ ಅದರ ಆಹಾರ ಬಂದು ಬೀಳುತ್ತೆ. ಹೀಗೆ ಬಂದಂಥ ಆಹಾರವನ್ನು ಅದೇನು ಮಾಡುತ್ತೆ ಅಂದ್ರೆ ತಿನ್ನುತ್ತೆ. ಹೀಗೆ ಮತ್ತೆ ಒಂದು ಸಾರಿ ಪ್ರಯತ್ನ ಬಿಡುತ್ತೆ, 2 ಸಾರಿ ಪ್ರಯತ್ನ, ಆಗ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಆ ಒಂದು ಒತ್ತುಗುಂಡಿಯನ್ನು ಒತ್ತಿದಾಗ ನನಗೆ ಆಹಾರ ಸಿಗುತ್ತೆ ಅಂತ. ಸೊ ಹೀಗೆ ಅದು ಹೊಟ್ಟೆ ಹಸಿವಾದಾಗ ಹೋಗೋದು, ಆ ಒತ್ತುಗುಂಡಿಯನ್ನು ಒತ್ತೋದು, ಆಹಾರವನ್ನು ಪಡೆದುಕೊಳ್ಳೋದು. ಇದರಿಂದ ಅವರು ಏನು ಮಾಡಿದ್ದಾರೆ ಅಂದರೆ 4 ರೀತಿಯಾದಂತಹ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ನಮಗೆ ಈ ಪ್ರಯೋಗದಲ್ಲಿ ತಿಳಿಸಿದರು. ಏನು? ಒಂದನೇದು ಸಮಸ್ಯೆಯ ಪೆಟ್ಟಿಗೆಯನ್ನು ತಿಳಿಸಿದರು.
ಸಮಸ್ಯೆ ಅಂದರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಯನ್ನು ನಾವೇನು ಮಾಡ್ತೀವಿ ಅಂದರೆ ಪರಿಹಾರಕ್ಕೋಸ್ಕರ ಪದೇ 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 ಏನೇನೋ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಹಾಗೆ ಪ್ರಯತ್ನ ಪಡ್ತಾ ನಮಗೇನಾಗುತ್ತೆ ಅಂದರೆ ಅದರ ಒಂದು ಪರಿಹಾರದ ಒಂದು ಅಂಶ ನಮಗೆ ಗೊತ್ತಾಗುತ್ತೆ. ಅದನ್ನೇ ಆಕಸ್ಮಿಕವಾಗಿ ಸಿಕ್ಕಂಥ ಲಿವರ್ ಅಥವಾ ಒತ್ತುವಿಕೆ ಅಂತ ಕರೀರಿ ನೀವು. ಇನ್ನು ಅದರಿಂದ ನಮಗೇನಾಗುತ್ತೆ ಅಂದರೆ ಆಹಾರ ಸಿಗುತ್ತೆ. ಹೇಗೆ ಲಿವರನ್ನು ಒತ್ತಿದ್ರೆ ಆಹಾರ ಸಿಗುತ್ತೆ, ಹಾಗೆ ನಮಗೆ ಆ ಪರಿಹಾರವನ್ನು ಆ ಕೆಲಸವನ್ನು ಮಾಡುವುದರ ಮೂಲಕ ನಮಗೆ ಬಂದಂಥ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಸೊ ಇದನ್ನೇ ಸಕಾರಾತ್ಮಕ ಬಲವರ್ಧನೆ, ಪಾಸಿಟಿವ್ ರೇನ್ಫೋರ್ಸ್ಮೆಂಟ್ ಅಂತ ಕರೀತಾರೆ. ಈ ಸಕಾರಾತ್ಮಕ ಬಲವರ್ಧನೆಯ ಮೂಲಕ ನಮ್ಗೆ ಏನಾಗುತ್ತಪ್ಪ ಅಂದರೆ ನಮ್ಮ ಹಸಿವು, ಅಂದರೆ ಅದು ಜ್ಞಾನದ ಹಸಿವು ಆಗಿರ್ಬೋದು ಅಥವಾ ಹೊಟ್ಟೆ ಹಸಿವು ಆಗಿರ್ಬೋದು. ಇಲ್ಲಿಗೆ ಹೊಟ್ಟೆ ಹಸಿವು, ನಮಗೆ ಜ್ಞಾನದ ಹಸಿವು, ಎರಡೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಫುಲ್ಫಿಲ್ ಆಗುತ್ತೆ. ಹೀಗೆ ಫುಲ್ಫಿಲ್ ಆಗಿರುವಂತಹ ನಮ್ಮ ಒಂದು ಆಕಾಂಕ್ಷೆ ಅಥವಾ ಆಸೆ ಅಥವಾ ನಮ್ಮ ಒಂದು ಗುರಿ ಫುಲ್ಫಿಲ್ ಆದಾಗ ನಾವೇನು ಮಾಡ್ತೇವೆ ಅಂದರೆ ಅದೇ ಮಾರ್ಗವನ್ನು ಅನುಸರಿಸ್ಲಿಕ್ಕೆ ಶುರು ಮಾಡ್ತೀವಿ. ನಮಗೇನಾದರೂ ಬೇಕಂದ್ರೆ ಆ ಒಂದು ಮಾರ್ಗವನ್ನು ಅನುಸರಿಸ್ಲಿಕ್ಕೆ ಶುರು ಮಾಡ್ತೇವೆ. ಇದನ್ನೇ ಏನಂತ ಕರಿತಾರೆ ಅಂದರೆ ಚಾಣಾಕ್ಷ ಕಲಿಕೆ ಅಂತ ಕರಿತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೊಹ್ಲರ್ ಅವರು ತಮ್ಮ ಬಲವರ್ಧನೆಯಲ್ಲಿ ಮುಖ್ಯವಾಗಿ 3 ವಿಧವಾದಂತಹ ಅಂಶಗಳನ್ನು ಅಥವಾ ಪರಿಕಲ್ಪನೆಗಳನ್ನು ನಮ್ಗೆ ತಿಳಿಸಿದ್ರು. ಏನು? ಧನಾತ್ಮಕವಾದಂಥ ಬಲವರ್ಧನೆ ಮತ್ತು ಋಣಾತ್ಮಕವಾದಂಥ ಬಲವರ್ಧನೆ ಮತ್ತು ಮುಖ್ಯವಾದದ್ದು ಶಿಕ್ಷೆಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಸೊ ಧನಾತ್ಮಕವಾದ ಬಲವರ್ಧನೆ ಅಂದರೆ ಏನು ಗೊತ್ತಾ? ಒಂದು ಮಗುವಿನಲ್ಲಿ ನಾವು ಉತ್ತಮವಾದಂಥ ಕಲಿಕೆ ಅಥವಾ ಒಂದು ನಮಗೆ ಉಪೇಕ್ಷಣೀಯವಾದಂತಹ ಒಂದು ವರ್ತನೆಯನ್ನು ತಗೋಬೇಕಾದ್ರೆ ಮಗುವಿಗೆ ಏನು ಮಾಡಬೇಕಂದ್ರೆ ಅವು ಮೊದಲು ಏನಾದರೂ ಪ್ರಯತ್ನಪಟ್ಟು ಅಥವಾ ಏನಾದರೂ ಒಂದು ತನ್ನ ಕಾರ್ಯದಲ್ಲಿ ಯಶಸ್ಸನ್ನು ಕಂಡಾಗ ಆ ಮಗುವಿಗೆ ನಾವು ಬಹುಮಾನವನ್ನು ನೀಡೋದಾಗಿರ್ಬೋದು ಅಥವಾ ಶಭಾಷ್ಗಿರಿ ನೀಡೋದಾಗಿರ್ಬೋದು. ಇದೆಲ್ಲ ಮಾಡುವುದರ ಮೂಲಕ ನಾವೇನು ಮಾಡ್ಬೋದು ಅಂದರೆ ಆ ಮಗುವಿನಲ್ಲಿ ಆ ವರ್ತನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅನ್ನೋದನ್ನು ನಾವು ತಿಳಿಸ್ಬೋದು. ಇದನ್ನೇ ನಾವೆಂತ ಕರಿತೀವಿ ಅಂದರೆ ಬಲವರ್ಧನೆ, ಧನಾತ್ಮಕ ಬಲವರ್ಧನೆ. ನೀವು ಇದನ್ನು ಸ್ಕೂಲ್ನಲ್ಲಿ ಪ್ರಯತ್ನ ಪಡ್ಬೋದು. ಏನಂದರೆ ಯಾವುದೇ ಒಂದು ಮಗು ಪ್ರಶ್ನೆಗೆ ಉತ್ತರವನ್ನು ಹೇಳಿದಾಗ ಅಥವಾ ಹೋಮ್ವರ್ಕನ್ನು ಮಾಡ್ಕೊಂಡು ಬಂದಾಗ ನಾವು ಆ ಮಗುಗೆ ಒಂದು ಚಾಕ್ಲೇಟ್ ಕೊಡೋ ಮೂಲಕ ಅಥವಾ ಚಪ್ಪಾಳೆಯನ್ನು ತಟ್ಟಿಸುವುದರ ಮೂಲಕ ಆ ಮಗುವಿಗೆ ಒಂದು ಧನಾತ್ಮಕ ಬಲವರ್ಧನೆಯನ್ನು ನೋಡ್ಬೋದು. ಇನ್ನು ಋಣಾತ್ಮಕ ಬಲವರ್ಧನೆ ಏನಪ್ಪ? ಈ ಋಣಾತ್ಮಕ ಬಲವರ್ಧನೆ ಪ್ರತಿಯೊಬ್ಬ ಕಲಿಕೆಯಲ್ಲೂ ಕೂಡ ಸಣ್ಣ ಪುಟ್ಟ ಏನಿರುತ್ತೆ ಅಂದರೆ ಕಿರಿಕಿರಿ ಇರುತ್ತೆ. ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಅದರ ಇರುವಂತಹ ಋಣಾತ್ಮಕತೆಯನ್ನು ಹೊರತೆಗೆಯುವ ಮೂಲಕ ಅವರ ಒಂದು ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಬೋದು. ಹೀಗೆ ವಿದ್ಯಾರ್ಥಿ ಸಮಯಕ್ಕೆ ಕೆಲಸ ಮುಗಿಸದೇ ಇದ್ದರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಹೆಚ್ಚುವರಿ ಕೆಲಸವನ್ನು ಕೊಡೋದು. ಏನು? ನಾವೀಗ ಒಂದಿನ ಏನೋ ಒಂದು ಶುದ್ಧರವನ್ನು ಬರ್ಕೊಂಡು ಬರ್ಲಿಕ್ಕೆ ಹೇಳುತ್ತೆ, ಆ ಮಗು ಬರ್ಕೊಂಡು ಬಂದಿರಲ್ಲ. ಸೊ ಅಂಥ ಸಮಯದಲ್ಲಿ ಆ ಮಗುವನ್ನು ಹೊಡೆಯೋದಾಗಲಿ ಬಡಿಯೋದಾಗಲಿ ಮಾಡೋದರ ಬದಲಾಗಿ ಅದಕ್ಕೆ ಮಾರನೇ ದಿನ ನೀನು 2 ಪೇಜ್ ಬರ್ಕೊಂಡು ಬಾ ಅಂತ ಹೇಳೋದು. ಹೀಗೆ ಋಣಾತ್ಮಕವಾದಂಥ ಅಂದರೆ ಆ ಮಗುವಿನಲ್ಲಿ ನಾನು ಬರದೇ ಇದ್ದರೆ ಆದಂಥ ಪರಿಣಾಮ ಏನು ಅನ್ನೋದನ್ನು ತಿಳಿಯಪಡಿಸೋದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ವರ್ತನೆಗಳನ್ನು ಆ ಮಗುವಿನ ಮೇಲೆ ಅಥವಾ ಕೆಲವೊಂದಿಷ್ಟು ಬಲವರ್ಧನೆಯನ್ನು ತುಂಬಬೇಕಾಗುತ್ತೆ. ಸೊ ಈ ರೀತಿ ಹೆಚ್ಚುವರಿಯಾದಂತಹ ಕೆಲಸವನ್ನು ನೀಡುವ ಮೂಲಕ ಋಣಾತ್ಮಕ ಬಲವರ್ಧನೆಯನ್ನು ನೀಡುವ ಮೂಲಕ ಆ ಮಗುವಿನಲ್ಲಿರುವಂತಹ ನಕಾರಾತ್ಮಕ ಅಂಶಗಳನ್ನು ತೆಗೆದುಹಾಕ್ಬೋದು. ಇನ್ನು ಶಿಕ್ಷೆ. ಹೌದು, ನಮಗೆ ಹಿಂದೆ ಎಲ್ಲ ಗೊತ್ತಿರೋ ಹಾಗೆ ಚಡಿ ಚಮಚಂ ವಿದ್ಯಾ ಗಮ್ ಗಮ್ ಅಂತ ಇತ್ತು. ಆದರೆ ಈಗಿನ ಮಟ್ಟದಲ್ಲಿ ಅದು ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಶಿಕ್ಷೆ ಅನಿವಾರ್ಯ ಮತ್ತು ಅವಶ್ಯಕತೆ. ಕಾರಣ ಇಷ್ಟೇ, ಮಗುವಿನಲ್ಲಿ ಕೆಲವೊಂದಿಷ್ಟು ಅನಪೇಕ್ಷಿತ ವರ್ತನೆಗಳಿರುತ್ತೆ. ಅದನ್ನು ನಾನು ಧನಾತ್ಮಕ ಬಲವರ್ಧನೆ ಮತ್ತು ಋಣಾತ್ಮಕ ಬಲವರ್ಧನೆಗಳ ಆಧಾರದ ಮೇಲೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಶಿಕ್ಷೆಯ ಮೂಲಕ ಏನು ಮಾಡ್ಬೋದು ಅಂದರೆ ಆ ಒಂದು ಮಗುವಿನಲ್ಲಿರುವಂತಹ ಅನಪೇಕ್ಷಿತ ಅಂದರೆ ಸಮಾಜಕ್ಕೆ ಒಪ್ಪದೇ ಇರುವಂಥ ಲಕ್ಷಣಗಳು ಅಥವಾ ಸಮಾಜ ಒಪ್ಪದೇ ಇರುವಂಥ ಗುಣಗಳನ್ನು ನಾವು ಶಿಕ್ಷೆಯ ಮೂಲಕ ಏನು ಮಾಡ್ಬೋದು ಅಂದರೆ ಅದನ್ನು ತೊಡೆದು ಹಾಕ್ಬೋದು. ಇದನ್ನೇ ಏನು ಹೇಳ್ತಾರೆ ಅಂದರೆ ಸ್ಕಿನ್ನರ್ ಅವರು ಶಿಕ್ಷೆಯ ಮೂಲಕವೂ ಕೂಡ ಶಿಕ್ಷಣವನ್ನು ನೀಡಬಹುದು ಅಂತ ಹೇಳ್ತಾರೆ. ಸ್ಕಿನ್ನರ್ ಅವರ ಒಂದು ಸಿದ್ಧಾಂತವನ್ನು ನಮ್ಮ ತರಗತಿಯಲ್ಲಿ ಹೇಗೆ ಬಳಸ್ಕೋಬೋದು? ನಾನು ಇಷ್ಟೋ ತನಕ ಹೇಳಿದಾಗೆ ನೀವು ಮಗುವಿನಲ್ಲಿ ಏನು ಮಾಡ್ಬೋದು ಅಂದರೆ ಮುಖ್ಯವಾಗಿ ಬಲವರ್ಧನೆಯನ್ನು, ಧನಾತ್ಮಕ ಬಲವರ್ಧನೆಯನ್ನು ನೀಡುವ ಮೂಲಕ ಅಂದರೆ ಶಬಾಷ್ಗಿರಿ, ಚಪ್ಪಾಳೆ, ಪ್ರೋತ್ಸಾಹ, ಬಹುಮಾನ ಹಾಗೂ ಸಕಾರಾತ್ಮಕ ಪ್ರೋತ್ಸಾಹಗಳನ್ನು ನೀಡೋದು. ಹೀಗೆ ಮಾಡುವ ಮೂಲಕ ಮಕ್ಕಳ ಕಲಿಕೆಯನ್ನು ನಾವು ಏನು ಮಾಡ್ಬೋದು ಅಂದರೆ ತುಂಬ ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ಹಾಗೆ ಕೆಲವೊಂದಿಷ್ಟು ಗುಣಾದಿಗಳು ಅವು
ಸಹವಾಸ ದೋಷದಿಂದ ಅಥವಾ ಪರಿಸರದಿಂದ ಕೆಲವೊಂದಿಷ್ಟು ಅನಪೇಕ್ಷಿತ ಗುಣಗಳು ಕೂಡ ಮಗುವಿನಲ್ಲಿ ಇರುತ್ತೆ. ಸೊ ಆ ಗುಣಗಳನ್ನು ಶಾಲೆಗೆ ಬಂದ ಮೇಲೆ, ಶಾಲೆಗೆ ಬಂದಂಥ ಮಗುವಿನಲ್ಲಿ ಆ ರೀತಿಯ ಗುಣಗಳು ಇನ್ನೂ ಕೂಡ ಕಾಲಕ್ರಮೇಣ ಹೆಚ್ಚಾಗ್ತಾ ಹೋಗಿದ್ದರೆ ಅವುಗಳನ್ನು ಶಿಕ್ಷೆಯ ಮೂಲಕ ನಾವು ತೊಲಗಿಸಬೇಕು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಗೆಸ್ಟಾಲ್ಟ್ ಸಿದ್ಧಾಂತ ಅಂತ ಕರೀತಾರೆ. ಗೆಸ್ಟಾಲ್ಟ್ ಸಿದ್ಧಾಂತ ಏನು? ಗೆಸ್ಟಾಲ್ಟ್ ಸಿದ್ಧಾಂತ ಅಂದರೆ ಬೇರೇನೂ ಅಲ್ಲ, ಇವರು ಸಮಗ್ರತೆಯಲ್ಲಿ ಒಂದು ಅರ್ಥವನ್ನು ಅಥವಾ ಸಮಗ್ರತೆಯಲ್ಲಿ ಪರಿಣಾಮ ಇದೆ ಅಂತ ಒಂದು ಸಿದ್ಧಾಂತವನ್ನು ಮಂಡಿಸಿದಂತಹ ಪಂಥವನ್ನು ನಾವು ಗೆಸ್ಟಾಲ್ಟ್ ಪಂಥ ಅಂತ ಕರಿತೀವಿ. ಈ ಗೆಸ್ಟಾಲ್ಟ್ ಪಂಥದವ್ರು ಏನಪ್ಪ ಅಂದರೆ ಯಾವುದನ್ನು ಕೂಡ ಬಿಡಿಯಾಗಿ ನೋಡದೆ ಇಡಿಯಾಗಿ ನೋಡ್ತಾರೆ. ಅಂತಹ ಒಂದು ಗೆಸ್ಟಾಲ್ಟ್ ಸಿದ್ಧಾಂತದ ಒಂದು ಹಾದಿಯಲ್ಲಿ ಬಂದಂಥವ್ರು ಯಾರಪ್ಪ ಅಂದರೆ ಕೊಹ್ಲೂರವರು. ಸೊ ಹಾಗೆ ಬಂದಂಥ ಕೊಹ್ಲೂರವರು ತಮ್ಮ ಒಂದು ಸಿದ್ಧಾಂತವನ್ನು ನೀಡಿದರು, ಅದೇ ಒಳನೋಟ ಕಲಿಕೆ. ಇಲ್ಲಿ ಒಳನೋಟ ಕಲಿಕೆ ಒಂದು ಸಿದ್ಧಾಂತವನ್ನು ನೋಡೋಕ್ಕಿಂತ ಮುಂಚೆ ಇನ್ನೊಂದು ಅಂಶ ಇದೆ. ಏನು ಯಾವುದಪ್ಪ ಅಂದರೆ ಹಠಾತ್ ಜ್ಞಾನೋದಯ ಅಂತ ಬರುತ್ತೆ. ಏನಿದು ಹಠಾತ್ ಜ್ಞಾನೋದಯ? ಈಗ ಯಾವುದೇ ಒಂದು ಸಮಸ್ಯೆ ಅಥವಾ ಉದಾಹರಣೆಗೆ ಯಾವುದೋ ಒಂದು ಗಣಿತದ ಲೆಕ್ಕ ಬಿಡಿಸ್ತಾ ಇದ್ದೀರಿ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಎಲ್ಲೂ ಸರಿಯಾಗಿ ಉತ್ತರ ಬರ್ತಾ ಇಲ್ಲ. ಆಗ ಸಡನ್ಗೆ ಒಂದು ಕ್ಷಣ ನಾನು ಏನು ಮಾಡಿದೆ ಅಂತ ನೋಡಿದಾಗ ತಕ್ಷಣ ನಾನೇನು ಮಾಡ್ತೇನೆ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಇಲ್ಲಿ ತಪ್ಪಾಗೈತಿ ಅಂತ ನಾನೇನು ಮಾಡ್ತೇನೆ ಅಂದರೆ ಆ ತಪ್ಪನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡ್ತೆ. ಇದನ್ನೇ ಏನಂತ ಹೇಳ್ತಾರಪ್ಪ ಅಂದರೆ ಹಠಾತ್ ಜ್ಞಾನೋದಯ ಅಂತ ಕರಿತೀವಿ. ಸೊ ನಾನು ಆ ಸಮಸ್ಯೆಯನ್ನು ಬಿಡಿಸ್ತಾ ಹೋದಾಗ ಆ ಸಮಸ್ಯೆ ನನಗೆ ಗೊತ್ತಾಗಲಿಲ್ಲ, ಆದರೆ ಇಡೀ ಸಮಸ್ಯೆ ಬಿಡಿಸಿದಾದ್ಮೇಲೆ ಉತ್ತರ ಬರದೇ ಇದ್ದಾಗ ಇಡೀ ನಾನು ಮಾಡಿದಂಥ ಕಾರ್ಯವನ್ನು ಒಂದು ಸಾರಿ ನೋಡಿದಾಗ ನಾನು ಎಲ್ಲಿ ಸಮಸ್ಯೆ ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನು ಕಂಡುಹಿಡ್ಕೊಂಡೆ. ಇದನ್ನೇ ನಾವೇನಂತ ಕರಿತೀವಿ, ಹಠಾತ್ ಜ್ಞಾನೋದಯ ಅಂತ ಕರಿತೀವಿ. ಸೊ ಇದಕ್ಕೋಸ್ಕರ ಯಾರು ಕೊಹ್ಲೂರವರು ಒಂದು ಪ್ರಯೋಗವನ್ನು ಮಾಡಿದರು. ಅದಕ್ಕೋಸ್ಕರ ಅವರು ಒಂದು ಚಿಂಪಾಂಜಿಯನ್ನು ತೊಗೊಂಡ್ರು. ಚಿಂಪಾಂಜಿ ಹೆಸರು ಸುಲ್ತಾನ್ ಅಂತ. ಇದು ಸುಲ್ತಾನ್ ಅಂತ ಒಂದು ಚಿಂಪಾಂಜಿ ಏನು ಮಾಡುತ್ತೆ ಅಂದರೆ ತನ್ನ ಹೊಟ್ಟೆ ಹಸುವನ್ನು ನೀಗಿಸ್ಕೋಬೇಕಾಗಿರುತ್ತೆ. ಹೀಗೆ ಹೊಟ್ಟೆ ಹಸುವನ್ನು ನೀಗಿಸ್ಕೋಬೇಕಾಗಿರೋಂಥ ಚಿಂಪಾಂಜಿಯನ್ನು ನಾವು ಒಂದು ಪಂಜರದಲ್ಲಿ ಹಾಕಿದ್ದೀವಿ. ಪಂಜರದಲ್ಲಿ ಏನು ಮಾಡಿದ್ದೇವೆ, ಮೇಲ್ಗಡೆ ಕೊಹ್ಲೂರವರು ಒಂದಿಷ್ಟು ಬಾಳೆಹಣ್ಣುಗಳನ್ನು ಕಟ್ಟಿರ್ಬೋದು, ನೀವು ಚಿತ್ರದಲ್ಲಿ ನೋಡ್ಬೋದು. ಸೊ ಆ ಚಿತ್ರದಲ್ಲಿ ಕಟ್ಟಿದಂಥ ಬಾಳೆಹಣ್ಣುಗಳು ಆ ಚಿಂಪಾಂಜಿಗೆ ಎಷ್ಟೇ ಎಗರಿದ್ರು ಏನು ಜಂಪ್ ಮಾಡಿದರೂ ಸಿಗ್ತಾನೆ ಇರಲಿಲ್ಲ. ಆಗ ಆ ಚಿಂಪಾಂಜಿ ಕೂತ್ಕೊಂಡು ಯೋಚನೆ ಮಾಡುತ್ತೆ ತನ್ನ ಸುತ್ತಮುತ್ತಲು ಏನೇನಿದೆ ಅಂತ. ತನ್ನ ಸುತ್ತಮುತ್ತಲಿರುವಂಥ ಕೆಲವೊಂದಿಷ್ಟು ಬಾಕ್ಸ್ಗಳನ್ನು ತೊಗೊಂಡು ಹಠಾತ್ನೇ ಏನು ಮಾಡುತ್ತೆ ಅಂದರೆ ಅದು ಆ ಬಾಕ್ಸ್ಗಳನ್ನು ಒಂದ್ರ ಮೇಲೆ ಹೊಂದಿಸಿ ಅದರ ಮೇಲೆ ಹತ್ತಿ ಆ ಬಾಳೆಹಣ್ಣನ್ನು ತೆಗೆದುಕೊಳ್ಳುತ್ತೆ. ಇದನ್ನೇ ನೋಡಿ ಮತ್ತೆ ಸುಲ್ತಾನ್ಗೆ ಮತ್ತೊಂದು ಸ್ವಲ್ಪ ಪ್ರಯೋಗಕ್ಕೆ ಒಳಪಡಿಸಿ ಕೊಹ್ಲೂರವರು ಏನು ಮಾಡ್ತಾರೆ, ಈ ಸಾರಿ ಪೆಟ್ಟಿಗೆ ಅಂತ ತೆಗಿತಾರೆ, ಒಂದು ಕೋಲನ್ನು ಇಡ್ತಾರೆ. ಸೊ ಆವಾಗ ಪೆಟ್ಟಿಗೆ ಇಲ್ಲದೆ ಇರೋದನ್ನು ಯೋಚನೆ ಮಾಡುತ್ತಾ, ಮೊದಲ ಥರ ಪೆಟ್ಟಿಗೆ ಇಲ್ಲ ಈ ಸಾರಿ ಏನು ಮಾಡೋಣ ಅಂತ ಯೋಚನೆ ಮಾಡಿ ಸುಲ್ತಾನ್ ಏನು ಮಾಡುತ್ತೆ, ಅಲ್ಲೇ ಇರುವಂಥ ಕೋಲನ್ನು ತೊಗೊಂಡು ಕೋಲಿನ ಸಹಾಯದಿಂದ ಬಾಳೆಹಣ್ಣನ್ನು ಪಡೆದುಕೊಳ್ಳುತ್ತೆ. ಹಾಗಾದರೆ ಇದರಿಂದ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಸಮಗ್ರವಾಗಿ ಆ ಸಮಸ್ಯೆಯನ್ನು ಯೋಚನೆ ಮಾಡಿದಾಗ ಅಥವಾ ತನ್ನ ಸುತ್ತಮುತ್ತಲಿರುವಂಥ ಎಲ್ಲ ವಸ್ತುಸ್ಥಿತಿಗಳನ್ನು ಅವಲೋಕನ ಮಾಡಿದಾಗ ನಮಗೆ ನಮ್ಮ ಸಮಸ್ಯೆಯ ಪರಿಹಾರ ಸಿಗುತ್ತದೆ ಅಂತ. ಅದಕ್ಕಾಗಿ ಒಳನೋಟ ಕಲಿಕೆ ಅನ್ನೋದು 3 ರೀತಿಯಾಗಿ ಒಂದು ಹಂತಗಳಲ್ಲಿ ನಮಗೆ ಪರಿಣಾಮವನ್ನು ನೀಡುತ್ತೆ. ಕಲಿಕೆ ಅನ್ನೋದು ಕೂಡ ಹೇಗೆ ಅಂದರೆ, ನಮಗೆ ಒಂದು ಸಮಸ್ಯೆ ಬಂದಿರುತ್ತೆ ಕಲಿಕೆಯಲ್ಲಿ, ಅಥವಾ ಗಣಿತದಲ್ಲಿಯೇ ತಗೊಳ್ಳಿ, ಗಣಿತದಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದ್ರೂ ನಾನೇನು ಮಾಡಬೇಕಂದ್ರೆ ಅದಕ್ಕೆ ಉಪಯುಕ್ತವಾದಂತಹ ಪರಿಸರ ವಿಶ್ಲೇಷಣೆಯನ್ನು ಮಾಡ್ಕೋಬೇಕು. ಅಂದರೆ ಯಾವ ಒಂದು ನಿಯಮವನ್ನು ಹಾಕಬೇಕು ಮತ್ತು ಅದರಲ್ಲಿರುವಂಥ ದತ್ತಾಂಶಗಳೇನು ಇವೆಲ್ಲವನ್ನು ನಾವು ಅವಲೋಕನ ಮಾಡಬೇಕು. ಅವಲೋಕನ ಮಾಡಿದಾಗ ನಾನು ಯಾವ ನಿಯಮವನ್ನು ಅಥವಾ ಯಾವ ರೀತಿ ನಾನು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು ಅಂತ ನನಗೇನಾಗುತ್ತೆ ಅಂದರೆ ಹಠಾತ್ತಾಗಿ ಒಂದು ಪರಿಹಾರ ಸಿಗುತ್ತೆ. ಹೀಗೆ ಒಳನೋಟ ಕಲಿಕೆಯು ಕೂಡ ಉಂಟಾಗುತ್ತೆ. ಇನ್ನು ಈ 2 ಸಿದ್ಧಾಂತಗಳನ್ನು ನೋಡೋದಾದರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಮತ್ತು ಒಳನೋಟ ಕಲಿಕೆಯ ನಡುವೆ ತುಂಬ ವ್ಯತ್ಯಾಸ ಇದೆ. ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ ಬಾಹ್ಯವಾದಂಥ ಪ್ರೋತ್ಸಾಹ ಮತ್ತು ಬಹುಮಾನ ಇವುಗಳ ಆಧಾರದ ಮೇಲೆ ಕಲಿಕೆ ಉಂಟಾದರೆ, ಒಳನೋಟ ಕಲಿಕೆಯಲ್ಲಿ ಆಂತರಿಕವಾದಂತಹ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಅವನ ಅರಿವಿನ ಆಧಾರದ ಮೇಲೆ ಕಲಿಕೆ ಉಂಟಾಗುತ್ತೆ. ಇನ್ನು ಈ ಬಾಹ್ಯವರ್ಧನೆ ಅಥವಾ ಬಾಹ್ಯ ಪ್ರೋತ್ಸಾಹದ ಮೇಲೆ ಉಂಟಾದಂಥ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲದೇ ಇದ್ರೂ ಅಥವಾ ನಮಗೆ ಹೆಚ್ಚು ನೆನಪಿಲ್ಲದೆ ಇರೋ ಸಂದರ್ಭ ಕೂಡ ಇರುತ್ತೆ. ಆದರೆ ಒಳನೋಟ ಕಲಿಕೆಯಲ್ಲಿ ಹಾಗಲ್ಲ. ನನ್ನಷ್ಟಕ್ಕೆ ನಾನೇ ಕಲ್ತಿರುವಂಥ ಕಲಿಕೆ ಎಂದಿಗೂ ಮರುವೆ ಹಾರಲ್ಲ.
ಇದು ಏನಾಗುತ್ತೆ ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ, ಪ್ರತಿಯೊಂದು ಆಯಾಮದಲ್ಲೂ ಕೂಡ ನನಗೆ ಈ ಒಂದು ಒಳನೋಟ ಕಲಿಕೆಯನ್ನು ಏನು ಮಾಡುತ್ತೆ ಅಂದರೆ ಸಹಾಯಕ್ಕೆ ಬರುತ್ತೆ. ಆದರೆ ಕ್ರಿಯಾಜನ್ಯ ಕಲಿಕೆಯಲ್ಲಿ ಅಷ್ಟೊಂದು ಪರಿಣಾಮವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವು ಮುಖ್ಯ ಅಂಶಗಳು, ಅಂದರೆ ಈ ಸಿದ್ಧಾಂತಗಳ ಮೇಲಿರುವಂಥ ವ್ಯತ್ಯಾಸಗಳು. ಹಾಗಾದರೆ ಇಂತಹದೇ ಮತ್ತೊಂದಿಷ್ಟು ಗುಣಾತ್ಮಕವಾದಂಥ ಮತ್ತು ಪರೀಕ್ಷಾತ್ಮಕವಾಗಿ ಉಪಯುಕ್ತವಾದಂಥ ಮಾಹಿತಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಕಾಣ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.